ವೈದ್ಯರೆಂದರೆ ದೇವರ ಪ್ರತಿರೂಪ. ತನ್ನ ವೈದ್ಯಕೀಯ ವೃತ್ತಿಯನ್ನು ಇಷ್ಟಪಟ್ಟು 9,000ಕ್ಕೂ ಹೆಚ್ಚು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಸಹಜ ಹೆರಿಗೆಯನ್ನು ಮಾಡಿಸಿ ಹೆಣ್ಣು ಮಕ್ಕಳ ಮತ್ತು ತಾಯಂದಿರ ಹೃದಯದಲ್ಲಿ ಸದಾಕಾಲ ನೆನಪಿರುವಂತೆ ತನ್ನ ಕೆಲಸದಲ್ಲೇ ಸಾರ್ಥಕತೆ ಕಂಡಿರುವ ಇಂದಿನ ನಮ್ಮ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ವಿಶೇಷ ಸಾಧಕಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಿಸಾರ್ ಫಾತಿಮಾ. ಇಂದು ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ವಿಶೇಷ ಸಾಧಕಿಯಾಗಿರುವ ಇವರ ಕಾರ್ಯವನ್ನು ನಾವು ನಮ್ಮ ವಾಹಿನಿಯ ಮುಖಾಂತರ ಪರಿಚಯಿಸುತ್ತಿದ್ದೇವೆ. VCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಇವರು 9 ರಿಂದ 10,000 ಸಹಜ ಹೆರಿಗೆಯನ್ನು ಮಾಡಿಸಿದಂತಹ ದಿಟ್ಟ ಧೀರ ಹೆರಿಗೆ ಡಾಕ್ಟರ್ ಎಂದೇ ಪ್ರಖ್ಯಾತಿ ಪಡೆದು ಜಿಲ್ಲೆಯ ಏಕೈಕ ಸಾಧಕ ಮಹಿಳೆ ಎಂದರೆ ಅದುವೇ ಡಾಕ್ಟರ್ ನಿಸಾರ್ ಫಾತಿಮಾರವರು. ನಮ್ಮ ವಾಹಿನಿ ಜೊತೆ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಹಾಗಾದರೆ ಅವ್ರನ್ನ ಮಾತಾಡಿಸೋಣ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಕಿರುಪರಿಚಯ ಮಾಡಿಕೊಡಿ. ನನ್ನ ಹೆಸರು ಡಾಕ್ಟರ್ ನಿಸಾರ್ ಫಾತಿಮಾ ಅಂತ. ನಾನೀಗ ಆಲೂರು ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಲೂರು ತಾಲೂಕಿನಲ್ಲಿ ನಾನು ಇಲ್ಲಿ ಬಂದು ಸುಮಾರು 5 ತಿಂಗಳಾಗಿದೆ. ಇದಕ್ಕೂ ಮುಂಚೆ ನಾನು ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಲೂರು ತಾಲೂಕಿನಲ್ಲಿ ಸುಮಾರು 23 ವರ್ಷಗಳ ಕಾಲ ನಾನು ನನ್ನ ಸೇವೆಯನ್ನು ಕೊಟ್ಟಿರುತ್ತೇನೆ. ಮೇಡಮ್, ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀರಾ? ನನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು, ನ್ಯಾಷನಲ್ ಕಾಲೇಜು ಎಲ್ಲನೂ ಗೌರಿಬಿದನೂರು ತಾಲೂಕಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ ನಾನು ಕಂಪ್ಲೀಟ್ ಮಾಡಿರುತ್ತೇನೆ. ಪ್ರೈಮರಿ, ಹೈಸ್ಕೂಲು ಮತ್ತು ನ್ಯಾಷನಲ್ ಕಾಲೇಜಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುತ್ತೇನೆ. ನ್ಯಾಷನಲ್ ಕಾಲೇಜ್ನಲ್ಲಿ ನಾನು ಸೆಕೆಂಡ್ PUC ಮುಗಿದ ನಂತರ ನನಗೆ ಒಂದು ಫ್ರೀ ಸೀಟು MBBS ಸೀಟು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಸಿಕ್ತು. ಆಗ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲಿ ನನ್ನ MBBS ಪದವಿಯನ್ನು ಪಡೆದಿರುತ್ತೆ. ಮೇಡಮ್, ಯಾಕೆ ಮೆಡಿಕಲ್ ಕೋರ್ಸ್ನ ಮಾಡ್ಬೇಕು ಅನ್ನಿಸ್ತು? ಏನಾದ್ರು ಕುಟುಂಬದಲ್ಲಿ ಯಾರಾದರೂ ಡಾಕ್ಟರ್ ಆಗಿದ್ದಾರೆ? ಆಗ ಯಾರೂ ನಮ್ಮ ಕುಟುಂಬದಲ್ಲಿ ಡಾಕ್ಟರ್ ಇರಲಿಲ್ಲ. ಈಗ ಅದಾದಮೇಲೆ ನಾನು ಮೊದಲಿಂದನೂ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಆಗ ನಮ್ಮ ತಂದೆಯವರ ಆಸೆ ಇತ್ತು ಡಾಕ್ಟ್ರ್ ಮಾಡಬೇಕು ಅಂತ ಹೇಳಿ. ಅವರು ಹೇಳಿದ ಮಾತಿಗೆ ಹಾಗೂ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೆ. ಹಾಗಾಗಿ ನಾನು ಡಾಕ್ಟ್ರ್ ವೃತ್ತಿಗೆ ಹೋಗಬೇಕು ಅಂತ ನನಗೂ ಇಷ್ಟ ಇತ್ತು. ಹಾಗೂ ನಮ್ಮ ಟೀಚರ್ಸು ಏನಿದ್ದಾರೆ ಅವರು ಹೇಳ್ತಿದ್ರು, ನೀವು ಬ್ಲ್ಯಾಕ್ ಬುರ್ಖಾ ಹಾಕ್ಕೊಳ್ಳೋ ಬದಲು ವೈಟ್ ಕೋಟ್ ಹಾಕ್ಕೊಳ್ಳಿ, MBBS ಮಾಡಿ ಓದಮ್ಮ, ಚೆನ್ನಾಗಿ ಓದ್ತಾ ಇದ್ದೀರಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ MBBS ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗೂ ಜನಸೇವೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಮನಸ್ಸಲ್ಲಿ MBBS ಮುಗಿಸಿದ ಮೇಲೆ ಯಾವ ಹಾಸ್ಪಿಟ್ಲಿಗೆ ನೀವು ಸೇರಿಕೊಂಡ್ರಿ? ಅಲ್ಲಿ ಅನುಭವ ಹೇಗಿತ್ತು ಮೇಡಮ್? MBBS ಮುಗಿಸಿದ ನಂತರ ನಾನು ಬೆಂಗಳೂರಲ್ಲಿ ಫಿಲೋಮಿನಾಸ್ ಹಾಸ್ಪಿಟ್ಲಲ್ಲಿ 1 ಇಯರ್ ವರ್ಕ್ ಮಾಡಿದೆ. ಅಲ್ಲಿ ನಾನು ಮಹಿಳಾ ವಿಭಾಗದಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಪ್ರತಿನಿತ್ಯ ತುಂಬ ಸಹಜ ಹೆರಿಗೆಗಳು ಅಥವಾ ಗರ್ಭಿಣಿಯರು ಬರ್ತಾಯಿದ್ರು. ಹಾಗಾಗಿ ಅಲ್ಲಿ ನಾನು ಬಹಳಷ್ಟು ಕೆಲಸ ಕಲಿತೆ. ಇಂಡಿಪೆಂಡೆಂಟಾಗಿ ಮಾಡೋಷ್ಟು ನಮಗೆ ಅಲ್ಲಿ ತುಂಬ ಪ್ರೋತ್ಸಾಹ ಸಿಕ್ತು ಹಾಗೂ ಧೈರ್ಯ ಬಂತು. ಅಲ್ಲಿ ತುಂಬ 1 ವರ್ಷ ಕೆಲಸ ಮಾಡಿದೆ. ನಾನು ಆ ಅನುಭವದಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ನಿಮ್ಮ ತಂದೆ ತಾಯಿ ಜೊತೆ ಒಡನಾಟ ಹೇಗಿತ್ತು ಮೇಡಮ್? ನಮ್ಮ ತಂದೆ ತಾಯಿ ತುಂಬ ಕೂಲ್. ಮೈ ಫಾದರ್, ನಮ್ಮ ತಂದೆ ತುಂಬಾ ಕಡಿಮೆ ಮಾತು, ಕಡಿಮೆ ಮೃದು ಸ್ವಭಾವ, ತುಂಬ ಕಡಿಮೆ ಮಾತಾಡ್ತಿದ್ರು. ಹಾಗಾಗಿ ನಾವು ಆರಾಮಾಗಿದ್ವಿ. ಲೈಕ್ ಓದಿ ಅಷ್ಟೇ ನಮ್ಮ ಜವಾಬ್ದಾರಿ ಇದ್ದಿದ್ದು. ನಾವು ಓದ್ತಾ ಇದ್ವಿ. ನಮ್ಮ ತಂದೆ ತುಂಬ ಸಹಕರಿಸಿದ್ರು ಎಲ್ಲದಕ್ಕೂ. ನಮಗೆ ಏನು ಬೇಕಾದ್ರೆ ಮಾಡಿ, ಏನು ಬೇಕಾದ್ರೆ ಓದಿ ಅಂತ ಹೇಳಿ ನಮಗೆ ತುಂಬ ಸಹಕರಿಸಿದ್ರು ನಮ್ಮ ಪೇರೆಂಟ್ಸ್ ಕೂಡ. ನಿಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ನಿಮ್ಮ ಮನೆಯವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿ? ಹೌದು, ನಾನು ಮದುವೆ ಆಗಿದ್ದು ಒಬ್ಬರು ಡಾಕ್ಟರ್ ಸೈಯದ್ ಮುದಸ್ಸಿರ್ ಅಂತ. ಅವರು ಮೈಸೂರವರು. ಅವರು ತುಂಬಾ ಕೋಆಪ್ರೇಟಿವ್ ಪರ್ಸನ್ನು. ಅವರು ನಾನು ಏನು ಮಾಡಿದ್ರು ಕೂಡ ನನಗೆ ಸಹಕರಿಸಿದ್ದಾರೆ. ನನ್ನ ಕೆಲಸದಲ್ಲಿ ಕೂಡ ಸಹಕರಿಸಿದ್ದಾರೆ. ಪ್ರತಿಯೊಂದು ರೀತಿಯಲ್ಲೂ ಅವರು ನನ್ನ ಜೊತೆಯಲ್ಲಿ ತುಂಬ ಸಹಕರಿಸಿದ್ದಾರೆ. ಸೊ ಅವ್ರ ಸಹಕಾರದಿಂದ ನಾನು ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯವಾಯಿತು. ನನ್ನ ಮಕ್ಕಳು ಕೂಡ ನನಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಇದರಲ್ಲಿ. ನಾನು ಡ್ಯೂಟಿ ಮಾಡುವಾಗ ಅವ್ರ ಜೊತೆಗೆ ತುಂಬ ಇರ್ತಿರಲಿಲ್ಲ, ಅಥವಾ ನೈಟ್ ಡ್ಯೂಟಿ ಮಾಡುವಾಗ ಅವರು ನೈಟ್ ಕೂಡ ಬಂದು ನನಗೆ ಪಿಕಪ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಸಹಕರಿಸಿದ್ದಾರೆ. ನಮ್ಮ ಹಸ್ಬೆಂಡ್ ಕೂಡ, ಅವರು ಡಾಕ್ಟರ್ ಆಗಿದ್ದಾರೆ. ಸಕಲೇಶ್ಪುರ ತಾಲೂಕಿನಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ. ಮೇಡಮ್, 2001 ಫೆಬ್ರವರಿ 15ರಂದು ಪಾಳ್ಯ ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲಿಗೆ ನೀವು ಹೊಸದಾಗಿ ಕಾಲಿಟ್ಟಿದ್ರಿ. ಅಲ್ಲಿಯ ಸನ್ನಿವೇಶ ಹೇಗಿತ್ತು?
ನೀವು ಯಾವ ರೀತಿಯ ಹಾಸ್ಪಿಟಲ್ನ ನಿಭಾಯಿಸಿದ್ರಿ? ನಾನು ಅದಕ್ಕೂ ಮುಂಚೆ ಫಿಲೋಮಿನಾಸ್ ಹಾಸ್ಪಿಟ್ಲು ಒಂದು ದೊಡ್ಡ ಹಾಸ್ಪಿಟ್ಲು, ಅಲ್ಲಿ ವರ್ಕ್ ಮಾಡಿದ್ದೆ. ಎಲ್ಲ ಸೌಕರ್ಯ ಇತ್ತು ಅಲ್ಲಿ ಸೌಕರ್ಯ ಇರೋ ಕಡೆ ನಾವು ಕೆಲಸ ಮಾಡಿ ಬಂದಿದ್ವಿ. ಆದರೆ ಇಲ್ಲಿ ನನಗೆ ಗ್ರಾಮೀಣ ಸೇವೆಗೆ ಸೇರಿಕೊಂಡಾಗ ಬಹಳ ಆಶ್ಚರ್ಯ ಆಯಿತು. ಏನೂ ಇಲ್ಲ ಅದರಲ್ಲಿ, ನಮಗೆ ಎಲ್ಲನೂ ಮ್ಯಾನೇಜ್ ಮಾಡಬೇಕಿತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಜನರು, ಅವ್ರಿಗೂ ಇರೋ ಕಷ್ಟ, ಅವ್ರಿಗೆ ಇರೋ ಹೆಲ್ತ್ ಪ್ರಾಬ್ಲಮ್ಸ್ಗೆ ನಮ್ಮ ಹತ್ರ ಓಡಿ ಬರ್ತಾರೆ. ಆದರೆ ನಮಗೆ ಸೌಕರ್ಯ ಅಷ್ಟೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರಲಿಲ್ಲ. ಮಾಡೋಣ ಅಂದರೂ ಇರಲಿಲ್ಲ. ಆದರೂ ನಾನು ತುಂಬ ಧೈರ್ಯ ಮಾಡಿ, ಇಲ್ಲ ಇದನ್ನು ನಾನು ಚೇಂಜ್ ಮಾಡಬೇಕು, ಇವರಿಗೆ ನನ್ನ ಕೈಲಾದಷ್ಟು ಇವರಿಗೆ ಒಳ್ಳೆ ಸರ್ವಿಸನ್ನು ಕೊಡಬೇಕು, ನಾನು ಇವ್ರಿಗೆ ಅವಶ್ಯಕತೆ ಇದೆ. ನಮ್ಮ ತಂದೆ ಹೇಳ್ತಿದ್ದಿದ್ದು ಅದೇನೆ, ನೀವು ಇವ್ರಿಗೋಸ್ಕರ ಕೆಲಸ ಮಾಡಬೇಕಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ, ನೀವು ಅಥವಾ ಸೌದಿಗೋ ದುಬೈಗೋ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಡಿ, ಇಲ್ಲೇ ಇದ್ದು ಎಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಸೇವೆ ಕೊಡಿ ನೀವು ಅಂತ ನಮ್ಮ ತಂದೆ ಹೇಳಿದರು. ಅವ್ರ ಮಾತಿಗೆ ನಾನು ಗ್ರಾಮೀಣ ಪ್ರದೇಶಕ್ಕೆ ನಾನು ಸೇರಿಕೊಂಡಿದ್ದೆ ಕೆಲಸಕ್ಕೆ. ನಾನು ಇಲ್ಲಿ ಬಂದು ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಏನೇನೂ ಇರಲಿಲ್ಲ. ಈಗ ನನಗೆ ಗೊತ್ತಿತ್ತು ಹೆರಿಗೆ ಮಾಡೋದು, ಕತ್ರಿ ಅಥವಾ ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಕೂಡ ಅಲ್ಲಿ ಇರಲಿಲ್ಲ. ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮದೇ ಪ್ರೈವೇಟು ಸ್ವಲ್ಪ ಇತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ. ಅದನ್ನು ನಾನು ತಂದು ಧೈರ್ಯವಾಗಿ ನಾನು ಹೆರಿಗೆ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಧೈರ್ಯ ಮಾಡಿ ನಾನು ಆವಾಗಲೇ ಸ್ಟಾರ್ಟ್ ಮಾಡಿದೆ. ನಾನು ಜಾಯ್ನ್ ಆಗಿದ್ದು ಒಂದು ವಾರದಲ್ಲೇ ನಾನು ಒಂದು ಹೆರಿಗೆಯನ್ನು ಕಂಡಕ್ಟ್ ಮಾಡಿದೆ. ಅದು ಮೊದಲನೇ ಹೆರಿಗೆ ಆಗಿದೆ. ಈಗ ಹುಡುಗಿ 23 ವರ್ಷ ಹುಡುಗಿ ಆಗಿದ್ದಾಳೆ. ಧೈರ್ಯ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕತ್ರಿ ಅಥವಾ ಏನೇ ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಕೂಡ ಅಲ್ಲಿ ಇರಲಿಲ್ಲ. ಆದರೆ ನನಗೆ ಏನು ಬೇಕು, ಹೆರಿಗೆಗೋಸ್ಕರ ಎಷ್ಟು ಬೇಕು ಅಷ್ಟು ನಾನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ನಾನು ಶುರು ಮಾಡಬೇಕು, ಇಲ್ಲಿ ಕೊಡಬೇಕು ಸೇವೆ ಅಂತ ಹೇಳಿ. ಎಲ್ಲರಿಗೂ ಮನೇಲಿ ಹೆರಿಗೆ ಮಾಡ್ಕೋಬಾರ್ದು, ನೀವು ಬಂದು ಸಂಸ್ಥೆಯಲ್ಲೇ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಹೆರಿಗೆ ಮಾಡ್ಕೋಬೇಕು. ನಾನು ಇದ್ದೀನಿ, ನಾನು ಮಾಡಿಕೊಡ್ತೀನಿ, ನೀವೆಲ್ಲರೂ ನನ್ನ ಹತ್ರ ಬರಬೇಕು ಅಂತ ಹೇಳಿ ನಾನು ಎಲ್ಲ ಗರ್ಭಿಣಿಯರಿಗೆ ಟ್ರ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಗರ್ಭಿಣಿಯರಿದ್ದಾರೆ, ಯಾವ್ಯಾವ ಥರ ಕೇಸಸ್ ಇದೆ, ಹೈ ರಿಸ್ಕ್ ಕೇಸಸ್ ಎಲ್ಲ ಎಲ್ಲಿದೆ, ಸಿಸೇರಿಯನ್ ಆಗಿರೋಂಥ ಕೇಸಸ್ ಎಲ್ಲಿದೆ, ಕಾಂಪ್ಲಿಕೇಟೆಡ್ ಕೇಸಸ್ ಎಲ್ಲಿದೆ, ಅವರನ್ನು ನಾನು ನರ್ಸ್ಗಳಿಗೆಲ್ಲ ಹೇಳಿಬಿಟ್ಟು ನನ್ನ ಹತ್ರ ಬರೋ ಹಾಗೆ ಮಾಡಿ. ಒಬ್ಬರು ಲೇಡಿ ಡಾಕ್ಟ್ರು ಬಂದಿದ್ದಾರೆ, ಅವ್ರಿಗೆ ಹೇಳಿ ನೀವು ಅವರು ಮನೆಯಲ್ಲಿ ಹೆರಿಗೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬಾರ್ದು, ಜೀವಕ್ಕೆ ಮಗು ತಾಯಿ ಜೀವಕ್ಕೆ ಅಪಾಯ ಇರುತ್ತೆ, ನಮ್ಮ ಹತ್ರ ಬರೋಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ನಾನು ಎಷ್ಟು ಟೈಮಲ್ಲಾದ್ರೂ ಬರ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಸೇವೆ ಕೊಡೋಕ್ಕೆ ಶುರು ಮಾಡಿದೆ. ಆಗ ನನ್ನ ಹತ್ರ ಎಲ್ಲ ಗರ್ಭಿಣಿಯರು ಪ್ರತಿ ಸತಿ ನಾನು ಯಾವಾಗ ಕರೆದೆ ಆ ಡೇಟ್ ಕರೆಕ್ಟಾಗಿ ನನ್ನ ಹತ್ರ ಬಂದು ಅವರು ಸೇವೆಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಇಲ್ಲಿಯ ವಾತಾವರಣ ಯಾವ ರೀತಿ ನೀವು ಹೊಂದಾಣಿಕೆ ಆಯಿತು, ಹಾಗೆ ನಿಮ್ಮ ಸಿಬ್ಬಂದಿಗಳ ಜೊತೆ ಯಾವ ರೀತಿ ಒಡನಾಟ ಶುರು ಮಾಡಿದ್ರಿ? 2001ರಿಂದ 2010ವರೆಗೂ ನಮ್ಮಲ್ಲಿ ಜಾಸ್ತಿ ಸಿಬ್ಬಂದಿ ಇರಲಿಲ್ಲ. ನಾನು ಮತ್ತು ಒಬ್ಬ ಗ್ರೂಪ್ ಡಿ ಮಾತ್ರ ಇದ್ವಿ. ಅವರು ಕೂಡ ನಾನು ಹೆರಿಗೆ ಕೇಸ್ ತೊಗೊಂಡ್ರೆ ಭಯಪಟ್ಟು ಹೊರಟೋಗ್ಬಿಡ್ತಾಯಿದ್ರು. ನಾನು ಆಮೇಲೆ ಅವ್ರಿಗೆ ಧೈರ್ಯ ಹೇಳಿ ಅವ್ರಿಗೆ ಕೆಲಸ ಹೇಳಿಕೊಟ್ಬಿಟ್ಟು, ಇಲ್ಲ ನನ್ನ ಜೊತೆ ನಿಂತ್ಕೊಳ್ಳಿ, ನೀವು ನನ್ನ ಜೊತೆಗೆ ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು 10 ವರ್ಷನೂ ಕೂಡ ನಾನು ಒಬ್ಬಳೇ ಡೆಲಿವರೀಸ್ ಮಾಡಿದೆ. 2010-11ನೇ ಇಸ್ವಿಯಲ್ಲಿ ನಮಗೆ ನರ್ಸ್ ನಿಮಗೆ ಕೊಡ್ತೀವಿ, ಒಂದು 3 ಜನ ನರ್ಸ್ ಕೊಡ್ತೀವಿ, ನೀವು ಇನ್ನೂ ಜಾಸ್ತಿ ಮಾಡಿ ಹೆರಿಗೆಗಳನ್ನು ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟಿಂದ ಅದನ್ನು 24/7 ಆಸ್ಪತ್ರೆಯನ್ನಾಗಿ ಮಾಡಿಬಿಟ್ಟು ನಮಗೆ 3 ಜನ ನರ್ಸ್ ಕೊಟ್ಟರು. ಆ 3 ಜನ ನರ್ಸಿಗೂ ಬಂದ ತಕ್ಷಣ ಏನೂ ಗೊತ್ತಿರೋದಿಲ್ಲ. ನಾವು ಸುಮಾರು ಎಲ್ಲ ಕೆಲಸ ಅವ್ರಿಗೆ ಹೇಳ್ಕೊಟ್ಬಿಟ್ಟು, ನಾವು ಜಾಸ್ತಿ ಮಾಡೋಣ, ನಾವೆಲ್ಲ ಸೇರಿ ಕೆಲಸ ಮಾಡೋಣ, ನಾವಿಲ್ಲಿ ಉತ್ತಮ ಸೇವೆ ಕೊಡೋಣ, ನಮ್ಮಿಂದ ಯಾರೂ ಗರ್ಭಿಣಿಯರು ತೊಂದರೆ ಆಗ್ದಿರಾ ನಾವು ಅವ್ರನ್ನ ಹೆರಿಗೆ ನಿರ್ವಹಿಸಿ ಇಲ್ಲೇ ಅವ್ರನ್ನ ಸೇವೆ ಕೊಡೋಣ, ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಸ್ಟಾಫ್ ನರ್ಸಸ್ಗೆ ನಾನು ತುಂಬ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲ ಹೇಳಿಕೊಟ್ಟು ಅವ್ರಿಗೆ ರೆಡಿ ಮಾಡಿ ಅವರು ಕೂಡ ನನ್ನ ಜೊತೆಗೆ ಸೇವೆ ಕೊಡೋಕ್ಕೆ ತುಂಬ ಸಿದ್ಧರಾದರು. ನಾನು ಏನು ಹೇಳ್ತಾ ಇದ್ದೆ ಆರ್ಡ್ರನ್ನ ಅದನ್ನೇ ಫಾಲೋ ಮಾಡ್ತಾಯಿದ್ರು. ಅವರು ಸ್ವತಃ ಏನು ತಪ್ಪು ಮಾಡೋದೇ ಆಗಲಿ ಆ ಥರ ಮಾಡ್ತಿರಲಿಲ್ಲ. ನಾನು ಯಾವ ಥರ ಆರ್ಡ್ರ್ ಕೊಡ್ತಾಯಿದ್ದೆ, ಏನು ಹೇಳ್ತಾಯಿದ್ದೆ, ಹೀಗೆ ಮಾಡೋದು, ಇಂಜೆಕ್ಷನ್ಸೇ ಆಗಲಿ, ಯಾವ ಥರ ನೋಡೋದೇ ಆಗಲಿ, ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಆ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಹಾಗೂ ಅವರು ಆಗೋದು ಎಲ್ಲ ಅವರೇ ಸಿಂಪಲ್ಲಾಗಿ ಆಗೋವಂಥ ಹೆರಿಗೆಗಳನ್ನ ಅವರು ನಿರ್ವಹಿಸ್ತಾಯಿದ್ರು. ಸ್ವಲ್ಪ ಕಾಂಪ್ಲಿಕೇಟೆಡ್ ಟಫ್ ಇದ್ದರೆ ನನಗೆ ಗೊತ್ತಾಗ್ತಾ ಇತ್ತು, ಇದು ನಾನು ಹೋಗಬೇಕು ಈ ಕೇಸ್ಗೆ ಅಂತ ಹೇಳಿ. ಆವಾಗ ನಾನು ಎಷ್ಟೇ ಸಮಯ ಆಗಲಿ, ಮಧ್ಯರಾತ್ರಿ ಆದರೂ ಕೂಡ ನಾನು ಈ ಕೇಸ್ ಬಂದಿದೆ ಮೇಡಮ್ ಅಂತ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಹೋಗಿದ್ದೀನಿ. ಮಧ್ಯರಾತ್ರಿ ಕೂಡ ಹೋಗ್ಬಿಟ್ಟು ಸೇವೆ ಕೊಟ್ಟು ನಾನು ಬೆಳಗ್ಗೆ ವಾಪಸ್ ಬಂದಿದ್ದೀನಿ. ಸೊ ಏನಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಆಗಬೇಕು, ಎಷ್ಟಾಗುತ್ತೆ ಅಷ್ಟು ನಾವು ಮಾಡೋಣ, ಜಾಸ್ತಿ ಸೇವೆ ಕೊಡೋಣ ಅಂತ ನಾವು ಡಿಸೈಡ್ ಮಾಡಿ ನನ್ನ ಸಿಬ್ಬಂದಿಯವರು ಕೂಡ ತುಂಬ ನನ್ನ ಜೊತೆಗೆ ಸಹಕರಿಸಿದ್ದಾರೆ. ಪ್ರತಿದಿನ ನಿದ್ದೆಗೆಟ್ಟಿದ್ದಾರೆ, ಯಾರೂ ನಿದ್ದೆ ಮಾಡ್ತಿರ್ಲಿಲ್ಲ. ನಾವು ಮಲಗಿ ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು. ಒಂದು ದಿವಸನೂ ನಾವು ಫೋನ್ ಕಾಲ್ ರಿಸೀವ್ ಮಾಡ್ದಿರ ನಾವು ಇಲ್ಲವೇ ಇಲ್ಲ. ಎವ್ರಿ ಡೇ, ಎವ್ರಿ ನೈಟ್, ಎವ್ರಿ ಡೇ ಟೈಮು, ನೈಟ್ ಟೈಮು, ಪ್ರತಿದಿನ ನಮಗೆ ಸಾವಿರಾರು ಫೋನ್ ಕಾಲ್ಸು. ಮತ್ತು ಮಹಿಳೆಯರು ಬೆಳಗ್ಗೆ ಇಬ್ಬರು ಡಿಸ್ಚಾರ್ಜ್ ಆದರೆ ಮತ್ತೆ ರಾತ್ರಿ 1-2 ಕೇಸ್ ಬಂದುಬಿಡೋದು.
ಹೀಗಾಗಿ ಬಹಳಷ್ಟು ಗರ್ಭಿಣಿ ಮಹಿಳೆಯರು ನಮ್ಮ ಜಿಲ್ಲೆಯವರು, ನಮ್ಮ ಆಲೂರು ತಾಲೂಕಿನವರು ಅಲ್ಲದೆ ಬೇರೆ ಸುತ್ತಮುತ್ತ ತಾಲೂಕಿನ ಲೈಕ್ ಸಕಲೇಶಪುರ ಆಗಲಿ ಅಥವಾ ಕೊಡಗು ಮತ್ತು ಚಿಕ್ಕಮಗಳೂರಿಂದನೂ ಕೂಡ ಅಲ್ಲಿ ಇರ್ತಾರೆ, ಯಾವಾಗಲೂ ಸಿಗ್ತಾರೆ ಅಂತ ಹೇಳಿಬಿಟ್ಟು ಜನರು ನಮ್ಮ ಹತ್ರ ಬಂದಿದ್ದಾರೆ. ಈವನ್ ಹಾಸನಿಂದ ಕೂಡ ನಮಗೆ ಕೇಸಸ್ಸು ಅಲ್ಲಿ ಹೋಗೋಣ ನಡೀರಿ ಅಂತ ಹೇಳಿ ನಮ್ಮ ಹತ್ರ ಪಾಳ್ಯದಲ್ಲಿ ಬಂದು ಹೆರಿಗೆಯನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ಗರ್ಭಿಣಿಯರಿಗೆ ಹೆರಿಗೆ ಬಗ್ಗೆ ನೀವು ಯಾವ ರೀತಿ ಒಂದು ಅರಿವು ಮೂಡಿಸ್ತೀರಿ? ನಾನು ಅವ್ರು ಬಂದಾಗ ಕಂಪ್ಲೀಟ್ ಚೆಕಪ್ ಮಾಡ್ತೀನಿ. ಅವರು ನಾನು ಹೇಳಿದ್ದ ಸಲಹೆಯನ್ನು ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಮತ್ತು ಫಾಲೋ ಅಪ್ಪು ಕರೆಕ್ಟ್ ಇರುತ್ತೆ. ಮತ್ತು ಪ್ರಾಬ್ಲಮ್ಸ್ ಇದ್ದಾಗ ಈ ಡೇಟಿಗೆ ಬನ್ನಿ ಮತ್ತು ಚೆಕಪ್ ಅಂದರೆ ಕರೆಕ್ಟ್ ಆ ಡೇಟಿಗೆ ಬಂದುಬಿಡ್ತಾರೆ. ಸೊ ನಾನು ಅವ್ರಿಗೆ 100% 9 ತಿಂಗಳು ಕೂಡ ಅವ್ರಿಗೆ ನಾನು ಫಾಲೋ ಮಾಡ್ತೀನಿ. ಹಾಗೆ ನಾನೇ ಖುದ್ದಾಗಿ ನಾನೇ ಡೆಲಿವರಿ ಮಾಡಿಕೊಟ್ಬಿಡ್ತೀನಿ. ಸೊ ನನ್ನ ಅವರ ಪೇಷಂಟ್ ಬಾಂಧವ್ಯ ಒಂದು ವರ್ಷ ಆದರೂ ಇರುತ್ತೆ. ಯಾಕಂದರೆ ನಾನು ಸ್ಟಾರ್ಟಿಂಗಿಂದ ಹಿಡಿದು ಬಂದುಬಿಟ್ರೆ ನನ್ನ ಹತ್ರ. ಸೊ 9 ತಿಂಗಳಾಗಿ ಡೆಲಿವರಿ ಮಾಡಿಸ್ಕೊಂಡು ಹೋಗಿ ಮತ್ತೆ 3 ತಿಂಗಳು ಮಗು ಎಲ್ಲ ಆಗೋವರೆಗೂ ಮೇಡಮ್ ಅಂತ ನಮ್ಮ ಹತ್ರನೇ ಒಂದೊಂದು ವರ್ಷ 2 ವರ್ಷ ನಮ್ಮ ಅವ್ರ ಜೊತೆ ಬಾಂಧವ್ಯ ಇದೆ. ಸೊ ಇವತ್ತು ತುಂಬ ಇಷ್ಟಪಡ್ತಾರೆ ಪೇಷಂಟು ನನಗೆ ಬಂದು, ನೀವೇ ಮಾಡಿದ್ದು, ಈ ಮಗುನೂ ನೀವೇ ಮಾಡಿದ್ದು, ಈ ಮಗುನೂ ನೀವೇ ಮಾಡಿದ್ದು ಅಂತ ಹೇಳಿ. ನಾವು ವರ್ಷಕ್ಕೆ 500 ಇಂದ 600 ಡೆಲಿವರೀಸು ಒಂದು ವರ್ಷದಲ್ಲಿ ಮಾಡಿದ್ವಿ. ಈಗ ನಾನು ಅಲ್ಲಿ ಇದ್ದಿದ್ದು 23 ವರ್ಷದಲ್ಲಿ ಸುಮಾರು 1000 ಡೆಲಿವರೀಸ್ ಆಗೋಗಿದೆ. ನಿಯರ್ಲಿ 10,000ವರೆಗೂ ನಾನು ಸಹಜ ಹೆರಿಗೆಯನ್ನು ಕಂಡಕ್ಟ್ ಮಾಡಿದ್ದೀನಿ. ಹಾಗೆ ಒಳ್ಳೆ ರಿಸಲ್ಟು, ಒಳ್ಳೆ ಔಟ್ಕಮ್ಮು. ನಮ್ಗೆ ಬೇಕಾಗಿರೋದು ತಾಯಿ ಮಗು ಸುರಕ್ಷಿತವಾಗಿ, ನಾನು ದೇವರಲ್ಲಿ ಅಲ್ಲಿ ಬೇಡ್ಕೊಳ್ತಾ ಇದ್ದಿದ್ದು ಅಷ್ಟೇ, ತಾಯಿ ಮಗು ಸುರಕ್ಷಿತವಾಗಿ ಬೇರೆ ಆಗಲಿ, ಈಸಿಯಾಗಲಿ, ಕಾಂಪ್ಲಿಕೇಶನ್ ಆಗ್ದಿರ ಆಗಲಿ. ಸೊ ಎಲ್ಲದರಿಂದ ಕಾಪಾಡೋ, ರಕ್ತಸ್ರಾವ ಆಗೋದೇ ಆಗಲಿ, ಬೇರೆ ಕಾಂಪ್ಲಿಕೇಶನ್ಸ್ ಆಗೋದೇ ಆಗಲಿ, ಯಾವುದು ತಾಯಿ ಮಗುಗಾಗ್ದಿರ ಜೀವಂತ ಜನನವಾಗಲಿ ಅಂತ ಹೇಳಿ. ಒಂದು ಜೀವಂತ ಜನನ ಹೆರಿಗೆ ನಿರ್ವಹಿಸೋದು ಬಹಳ ಕಷ್ಟದ ಕೆಲಸ. ಸೊ ಅದರಲ್ಲಿ ನಮ್ಮ ಹಾರ್ಡ್ ವರ್ಕು, ಡೆಡಿಕೇಷನು ಮತ್ತು ನಮ್ಮ ಸಾಮರ್ಥ್ಯ, ನಮ್ಮ ಡಿಸಿಪ್ಲೀನು ಅದೆಲ್ಲ ಕೌಂಟ್ ಆಗುತ್ತೆ ಅದರಲ್ಲಿ. ಸೊ ನಮ್ಮ ನಿಷ್ಠೆ ನಾವು ನಿಂತು ಮಾಡೋದಕ್ಕೂ ಬಹಳ ಇದಾಗಿರುತ್ತೆ. ಕ್ರಿಟಿಕಲ್ ಕೇಸಸ್ ಬಂದಾಗ ಯಾವ ರೀತಿ ಒಂದು ನಿಭಾಯಿಸ್ತಿದ್ರಿ? ಕ್ರಿಟಿಕಲ್ ಕೇಸಸ್ಸು ಇವಾಗ ನಾವು ಕಳ್ಸೋಕ್ಕೂ ಟೈಮ್ ಇರಲಿಲ್ಲ. ನಾವೇ ಕೈ ಹಾಕೋಣ, ನಾವೇ ಆದಷ್ಟು ಮಾಡೋಣ ಇವರಿಗೆ. ಈಗ ಕಳ್ಸೋಗಿ ಬೇರೆ ಕಡೆ ಹೋಗೋ ವರ್ಷಕ್ಕೆ ಅಲ್ಲಿಂದ ಅಲ್ಲಿಗೆ ಟೈಮು, ಅದು ಇಂಪಾರ್ಟೆಂಟ್ ಗೋಲ್ಡನ್ ಟೈಮ್ ಅದು. ಅಷ್ಟರಲ್ಲಿ 1 ಅವರ್ ಟ್ರಾವೆಲ್ ಆಗುತ್ತೆ, ಆಮೇಲೆ 1 ಅವರ್ ವೇಸ್ಟ್ ಆಗುತ್ತೆ. 2 ಅವರ್ಸಲ್ಲಿ ನಾವೇ ಮಾಡೋಣ ಅಂತ ಹೇಳಿ ಸುಮಾರು ಹೆರಿಗೆಗಳು ನಾವು ನೋಡಿದ್ದೀವಿ. ಸುಮಾರು ಬ್ಲೀಡಿಂಗ್ ಆಗಿಬಿಟ್ಟು ಯಾವ ಥರ ಎತ್ಕೊಂಡು ಬಂದಿದ್ರು ಅಂದರೆ ಮಹಿಳೆಯರಿಗೆ ಹೇಳೋಕ್ಕೆ ಆಗಲ್ಲ ಪರಿಸ್ಥಿತಿ ಹೇಗಿದೆ ಅಂತ. ಸುಮಾರಂಥ ಪರಿಸ್ಥಿತಿಯನ್ನು ನಾವು ಫೇಸ್ ಮಾಡಿದ್ವಿ. ನಾವು ಕೈ ಹಾಕೋಣ ಅಂತ ಹೇಳಿ ನಾನು ಸಿಸ್ಟ್ರಿಗೆ ಹೇಳಿಬಿಟ್ಟು, ಇಲ್ಲ ಸಿಸ್ಟರ್ ನಾವೇ ಧೈರ್ಯ ಮಾಡೋಣ, ಅಲ್ಲಿಗೆ ಹೋಗೋವರೆಗೂ ಉಳಿಯೋದಿಲ್ಲ ಇವರು ಅಂತ ಹೇಳಿ ಅಂಥ ಕೇಸನ್ನು ಒಳಗಡೆ ತಗೊಂಡು ನಮ್ಮ 100 ಅಲ್ಲ 200% ಪ್ರಯತ್ನ ಮಾಡಿ ನಾವು ಅವರನ್ನು ಫಸ್ಟ್ ಏಡ್ ಕೊಟ್ಬಿಟ್ಟು, ಫಸ್ಟು ಏನು ಅವರಿಗೆ ಪ್ರಥಮ ಚಿಕಿತ್ಸೆ, ಬ್ಲೀಡಿಂಗ್ ಸ್ಟಾಪ್ ಆಗೋದೇ ಆಗಲಿ ಅಥವಾ ಅವ್ರ ಬ್ಲಡ್ಡು BP ಎಲ್ಲ ಅವ್ರನ್ನ ಸ್ಟೆಬ್ಲೈಸ್ ಮಾಡೋದೇ ಆಗಲಿ, ಅದೆಲ್ಲ ನಾವು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಾಗಿದ್ದರೆ ನಾವೇ ಇಟ್ಕೊಂಡು ಒಂದು 3 ಡೇಸ್ ಅಲ್ಲ 1 ವೀಕ್ ಆದರೂ ಪರವಾಗಿಲ್ಲ, ನಾವೇ ಇಟ್ಕೊಂಡು ಅವ್ರನ್ನ ಸಂಪೂರ್ಣ ಚಿಕಿತ್ಸೆ ಕೊಟ್ಟು ಚೆನ್ನಾಗಾದಮೇಲೆ ಅವ್ರು ಆರಾಮಾಗಿ ಮನೆಗೆ ಕಳಿಸಿದ್ದೀವಿ. ಪ್ರಥಮ ಚಿಕಿತ್ಸೆ ಕೊಟ್ಟು ಕೆಲವು ಕೇಸಸ್ನ ನಾವು ರೆಫರ್ ಮಾಡಿದ್ವಿ ಹಾಸನ್ಗೆ. ಖುದ್ದು ನಾನೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ವಿ ಕೇಸಸ್ನ. ತುಂಬ ಕಾಂಪ್ಲಿಕೇಟೆಡ್ ಇರೋ ದಾರಿಯಲ್ಲಿ ಏನಾದ್ರು ಆಗಬಹುದು ಅಂತ ಹೇಳಿ ಅಲ್ಲಿ ಫೋನ್ ಮಾಡಿಕೊಂಡು ಡಾಕ್ಟರ್ಸ್ಗೆ ನಾನು ಕೇಸ್ ತೊಗೊಂಡು ಬರ್ತಾಯಿದ್ದೀನಿ ಅಂತ ಹೇಳಿ ಅಲ್ಲಿ ಹೋಗಿ ICUಲ್ಲಿ ಅಡ್ಮಿಟ್ ಮಾಡಿಬಿಟ್ಟು, ನೀವು ಹೋಗಿ ಮೇಡಮ್ ಪರವಾಗಿಲ್ಲ ಈಗ ಸೇಫ್ ಇದ್ದಾರೆ ಅಂತ ಹೇಳಿದ್ಮೇಲೆ ನಮ್ಮ ಮನೆಗೆ ಹೋಗಿದ್ದೆ. ನಮ್ಮ 24/7 ಒಂದು ಆಸ್ಪತ್ರೆ ಏನು ಹೊಸ ಕೊಠಡಿ ಆಯಿತು, ಅಲ್ಲಿ ಯಾವ ರೀತಿ ಒಂದು ಹೊಸ ಬಿಲ್ಡಿಂಗ್ ಆದಮೇಲೆ ನೀವು ಯಾವ ರೀತಿ ಒಂದು ಬದಲಾವಣೆ ಮಾಡಿದ್ರಿ? ಅದು ತುಂಬಾ ಹಳೆ ಬಿಲ್ಡಿಂಗ್ ಇತ್ತು. ಅದರಲ್ಲಿ ಮತ್ತೆ ಒಂದ್ಸತಿ ನಾನು DC ಅವ್ರು ಬಂದರು, CEO ಅವ್ರು ಬಂದರು ವಿಸಿಟ್ ಬಂದಾಗ, ಸರ್ ಈ ಥರ ಇದೆ ಅಂತೇಳಿ ಅವರು ಬಹಳ ಖುಷಿ ಪಟ್ಟರು. ನೋಡಿದ್ರು ಡೆಲಿವರೀಸ್ ಆಗ್ತಾಯಿತ್ತು. ಆಮೇಲೆ ಏನು ಬೇಕು ನಿಮಗೆ ಅಂತ ಕೇಳಿದ್ರು. ನಾವು ಇನ್ನೊಂದು ಕೊಠಡಿ ಮಾಡಿಕೊಡಿ ಸರ್ ಒಂದು ಎಕ್ಸ್ಟ್ರಾ ಅಂತ ಹೇಳಿದಾಗ ಅವರು ಕೊಠಡಿ ಸ್ಯಾಂಕ್ಷನ್ ಮಾಡಿಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಕೊಠಡಿ ಮಾಡಿಕೊಟ್ರು. ಇನ್ನೊಂದು ಹಳೆ ಬಿಲ್ಡಿಂಗ್ ಇತ್ತು, ಅದನ್ನು ಸ್ವಲ್ಪ ನಾವು ರಿಪೇರ್ ಮಾಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಬೀಳಿಸ್ಬಿಡ್ತೀವಿ ಅಂದರು ಬಿಲ್ಡಿಂಗು. ಬೇಡ ಅಂತ ಹೇಳಿ ನಾವು ಅದನ್ನು ರಿಪೇರ್ ಮಾಡಿಸ್ಬಿಟ್ರು, ಚೆನ್ನಾಗಿ ಮಾಡಿಬಿಟ್ಟು ಒಂದು ಒಳ್ಳೆ ಹೆರಿಗೆ ವಾರ್ಡಾಗಿ ನಾವು ಅದನ್ನು ಕನ್ವರ್ಟ್ ಮಾಡಿ ನಾವಲ್ಲಿ 3 ಹೆರಿಗೆ ಕಾಟನ್ನ ಹಾಕಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ ಹಳೆ ಬಿಲ್ಡಿಂಗ್ ಆದರೂ ಕೂಡ ತುಂಬ ವಿಶಾಲವಾಗಿತ್ತು. ಮತ್ತು ನಾವು ಸರ್ಕಾರಕ್ಕೂ ಕೇಳ್ಕೊಂಡ್ವಿ, ಒಂದು ಜಾಗ ಬೇಕು, ಜಾಸ್ತಿ ಡೆಲಿವರೀಸ್ ಆಗ್ತಾಯಿದೆ, ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡ ಹಾಸ್ಪಿಟಲ್ ಬೇಕು ಅಂತ ಕೇಳಿ ನಾನು ಇದು ಮಾಡಿದ್ದೆ. ಆವಾಗ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು. ಈಗ ಹೊಸ ಆಸ್ಪತ್ರೆ ಆಯಿತು ನಮ್ಮದು. 2021ನಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗೀತು. ಹೊಸ ಹಾಸ್ಪಿಟ್ಲು ಅದು ಚೆನ್ನಾಗಿದೆ. ಅದಾದಮೇಲೆ ನಾವು ಬಹಳ ಸ್ವಚ್ಛತೆಗೂ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಮತ್ತು ನಾವು ಅವಾರ್ಡ್ಗೋಸ್ಕರನೂ ಹಾಕಿದ್ವಿ.
ಈಗ ನಮಗೆ ಕಾಯಕಲ್ಪ ಅವಾರ್ಡ್ ಸಿಕ್ಕಿದೆ ಸ್ವಚ್ಛತೆಗೋಸ್ಕರ, ಮತ್ತು ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಹೇಳಿ NQAS, ಅದರಲ್ಲಿ ಕೂಡ ನಮಗೆ ನ್ಯಾಷನಲ್ ಲೆವೆಲ್ ಅವಾರ್ಡು ಆಸ್ಪತ್ರೆಗೆ ಸಿಕ್ಕಿದೆ. ನಮ್ಮದು ಪ್ರಥಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಹಾಸನ ಜಿಲ್ಲೆಯಲ್ಲಿ. ನಮ್ಮದು ಕಳೆದ ವರ್ಷ ಜೂನಲ್ಲಿ ನಮಗೆ NQASಲ್ಲಿ ನಾವು ಕ್ವಾಲಿಫೈ ಆಗಿ ನಾವು ಸರ್ಟಿಫೈಡ್ ಆಗಿದ್ದೀವಿ. ಸೊ ಪಾಳ್ಯ ಜೊತೆಗೆ ತುಮಕೂರು ಜಿಲ್ಲೆದೊಂದು, ಬಳ್ಳಾರಿ ಜಿಲ್ಲೆದೊಂದು 3 ಆಸ್ಪತ್ರೆ ಸೆಲೆಕ್ಟ್ ಆಯಿತು. ಫಸ್ಟ್ ಟೈಮ್ ನಮ್ಮ ಕೇಂದ್ರ ಮಾತ್ರ ಸೆಲೆಕ್ಟ್ ಆಯಿತು NQASಲ್ಲಿ. ಸೊ ಅದರಲ್ಲೂ ಕೂಡ ಅವಾರ್ಡ್ ಬಂತು. ಅದರಲ್ಲಿ ಕ್ವಾಲಿಟಿ ಅಂತಂದರೆ ಪ್ರತಿಯೊಂದು ನೋಡ್ತಾರೆ, ಲೈಕ್ ನಾವು ಕೆಲಸ ಮಾಡ್ತಾ ಇರೋದು ನೋಡ್ತಾರೆ, ಮತ್ತು ಪರ್ಫಾರ್ಮೆನ್ಸ್ ನೋಡ್ತಾರೆ, ಎಲ್ಲದರಲ್ಲೂ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ನೋಡ್ತಾರೆ, ಸೇವೆ ಹೇಗೆ ಕೊಡ್ತಿದ್ದಾರೆ ಅಂತ ನೋಡ್ತಾರೆ. ಅದನ್ನೆಲ್ಲ ನೋಡಿ ಪರಿಗಣಿಸಿ ನಮಗೆ NQAS ಅವಾರ್ಡು ಬಂದಿರುತ್ತೆ. ಲಾಸ್ಟ್ ಇಯರೇ ಬಂದಿದೆ ನಮಗೆ ಜೂನ್ ತಿಂಗಳಲ್ಲಿ. ಬಹಳ ಖುಷಿ ನನಗೆ. ಒಳಗಡೆಯಿಂದ ಪೂರ್ತಿ ಹೊರಗಡೆ ಗೇಟಿಂದ ಹಿಡಿದು ಒಂದು ಗಾರ್ಡನ್ನು, ಪಾರ್ಕಿಂಗ್ ಏರಿಯಾ, ಆಸ್ಪತ್ರೆ, ಮತ್ತು ಹರ್ಬಲ್ ಗಾರ್ಡನ್ ಎಲ್ಲವೂ ಇದೆ. ಎಲ್ಲ ಸುಸಜ್ಜಿತವಾದ ಆಸ್ಪತ್ರೆ ಒಂದು ಅಲ್ಲಿ ಪಾಳ್ಯದಲ್ಲಿ ಈಗ ಇದೆ. ನಿಮ್ಮ ಕಾರ್ಯವೈಖರಿ ನೋಡಿ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಯವರು ಸಾರ್ವಜನಿಕರು ಆಗಿರೋ ಗರ್ಭಿಣಿ ಸ್ತ್ರೀಯರು ಬರ್ತಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ? ಹೌದು, ಬರ್ತಿದ್ರು. ಅಲ್ಲಿ ನಾನು ಮಾಡ್ತಾ ಇದ್ದಿದ್ದು ನೋಡಿಬಿಟ್ಟು ಅವ್ರ ರಿಲೇಟಿವ್ಸ್ ಇರ್ತಾರಲ್ಲ, ಅವ್ರಿಗೆ ಹೇಳಿಬಿಟ್ಟು ನೀವು ಅಲ್ಲಿ ಯಾಕೆ ಹೋಗ್ತೀರಾ, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಬನ್ನಿ ಅಂತ ಹೇಳಿ ಬಹಳಷ್ಟು ಜನ ಅವರ ರಿಲೇಟಿವ್ಸ್ಗೆಲ್ಲ ಕರೆದ್ಬಿಟ್ಟು ಇಲ್ಲೇ ಡೆಲಿವರೀಸ್ನ ಮಾಡಿಸ್ಬಿಟ್ಟು ಅವರೇ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಚಿಕ್ಕಮಗಳೂರಿಂದನೂ ಬಂದಿದ್ದಾರೆ, ಉಪ್ಪಿನಂಗಡಿವರೆಗೂ ಅಲ್ಲಿಂದನೂ ಪೇಷಂಟು ಬರ್ತಾರೆ, ಮತ್ತು ಕೊಡ್ಲಿಪೇಟೆ, ಕೊಡಗು ಸುತ್ತ ಎಲ್ಲ ಕಡೆಯಿಂದನೂ ಬರ್ತಾರೆ. ಇವನ್ KR ನಗರದಿಂದ ಬರ್ತಾರೆ, ಕುಣಿಗಲ್ಲಿಂದ ಬರ್ತಾರೆ, ಅಲ್ಲಿಂದ ಬಂದ್ವಿ ನಾವು ಅಂತ ಹೇಳ್ತಾರೆ. ಮಾಡಿಕೊಡ್ತೀರಾ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಹತ್ರ ಡೆಲಿವರೀಸ್ ಮಾಡಿಸಿದ್ದಾರೆ. ಅದೆಲ್ಲ ಬುಕ್ ಇದೆ, ಎಲ್ಲ ಅಡ್ರೆಸ್ ಸಮೇತ ಬುಕ್ ಇದೆ. ಬ್ಯಾಂಗ್ಳೂರವರು ಸುಮಾರು ಜನ ಬಂದಿದ್ದಾರೆ. ಅಲ್ಲಿ ಹೋದರೆ ಬ್ಯಾಂಗ್ಳೂರಲ್ಲಿ ಬಹಳ ಕಷ್ಟ, ನಮಗೆ ಇಲ್ಲೇ ಮಾಡಿಕೊಡಿ ಅಂತ ಹೇಳಿ ಬಂದು ಮಾಡಿಸ್ಕೊಂಡು 2-3 ಡೇಸ್ ಇದ್ದು ಡೈರೆಕ್ಟ್ ಅವರು ವಾಪಸ್ ಹೋಗಿದ್ದಾರೆ. ಅವರು ರಿಲೇಟಿವ್ಸು ತುಂಬ ಅಪ್ರಿಷಿಯೇಟ್ ಮಾಡಿ ಇಲ್ಲೇ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ಮಾಡಿಸಿದ್ದಾರೆ. ಹಾಗಾಗಿ 9,000ಕ್ಕೂ ಹೆಚ್ಚು ಸಹಜ ಹೆರಿಗೆ ಮಾಡಿಸಿ ಒಂದು ಒಳ್ಳೆ ಹೆರಿಗೆ ಡಾಕ್ಟ್ರಿಂದ ಪ್ರಖ್ಯಾತೆ ಪಡೆದಿರುತ್ತ ಅಂತ ಕೇಳ್ಪಟ್ಟಿವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟು ಖುಷಿಯಾಗಿದೆ ನಿಮ್ಮ ವೃತ್ತಿಯಲ್ಲಿ? ಸ್ಯಾಟಿಸ್ಫೈಡ್ ಆಗಿದೆ, ಬಹಳ ಖುಷಿಯಾಗಿದೆ. ನಾನು ಮಾಡಬೇಕು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡಿದ್ದೀನಿ. ಬಟ್ ನಾವು ಏನಂದರೆ ಹಾರ್ಡ್ ವರ್ಕ್ ಮಾಡ್ತಾ ಹೋದರೆ, ಸೇವೆ ಕೊಡ್ತಾ ಹೋದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಅವಶ್ಯಕತೆ ಇದೆ. ಎಷ್ಟು ಕೊಟ್ಟರು ಸಾಲದು. ನಾವು 24 ಗಂಟೆ ನಾನು ಸೇವೆ ಮಾಡಿದ್ರು ಇನ್ನೂ ಸಾಲದು. ನನಗೆ ಊಟ ತಿಂಡಿಗೂ ಟೈಮ್ ಇರ್ತಿರ್ಲಿಲ್ಲ, ಮಲಗೋಕ್ಕೂ ಟೈಮ್ ಇರ್ತಿರ್ಲಿಲ್ಲ. 24 ಗಂಟೆ ಸಾವಿರಾರು ಫೋನ್ ಕಾಲ್ಸ್ ಬರ್ತಿತ್ತು. ಫೋನ್ ಕಾಲ್ಸಲ್ಲೇ ನಾವು ತುಂಬ ಇದು ಮಾಡಿದ್ದೀವಿ. ಲೈಕ್ ಮಗು ವಾಂತಿ ಮಾಡ್ಕೊಂಡ್ಬಿಟ್ಟಿದೆ ಮೇಡಮ್, ಡೆಲಿವರಿ ಆದಮೇಲೆ ತಾಯಿ ಅಲ್ಲಿ ಸುಸ್ತಾಗಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಫೋನ್ ಕಾಲಲ್ಲಿ ನಾವು ಹೇಳಿದ್ದೀವಿ ಹೇಗೆ ಮಾಡಬೇಕು, ಅವ್ರನ್ನ ಹೇಗೆ ಶಿಫ್ಟ್ ಮಾಡಬೇಕು, ಅದನ್ನು ನಾವು ರಿಸೀವ್ ಮಾಡಿಕೊಂಡು ಆ ಥರ ಮಾಡಿದ್ದೀವಿ. ಬಹಳ ಖುಷಿಯಾಗುತ್ತೆ ನನಗೆ. ನಾನು ಕೇವಲ MBBS ಅಷ್ಟೇ. MD ಮಾಡಿ ಹೈಯರ್ ಎಜುಕೇಷನ್ಗೆ ಹೋಗೋಣ ಅಂದರೂ ನನ್ನ ಹತ್ರ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಮುಂದೆ ಓದೋಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಸೇರ್ಕೊಂಡಿದ್ದ ತಕ್ಷಣ ನನ್ನ ಕೆಲಸ ಶುರುವಾಗ್ಬಿಡ್ತು. ಸೊ ಶುರುವಾದಮೇಲೆ ನಾನು ಖುದ್ದಾಗಿ ಇಷ್ಟೆಲ್ಲ ಮಾಡಿದೆ. ನನ್ನ ಕೈಲಾಗೋದಕ್ಕಿಂತ ಹೆಚ್ಚಾಗಿ ನನ್ನ ಸೇವೆಯನ್ನು ಕೊಟ್ಟಿದ್ದೀನಿ. ಬಹಳ ಇಷ್ಟ ಆಗುತ್ತೆ ಸೇವೆ ಕೊಡಬೇಕು ಜನಗಳಿಗೆ ಅಂತಂದರೆ, ಬಹಳ ಇಷ್ಟ ಆಗುತ್ತೆ. ಗರ್ಭಿಣಿಯರಿಗೆ ನೋಡೋದೇ ಆಗಲಿ, ಯಾವುದೇ ಒಂದು ಮಹಿಳೆ ಆಗಲಿ, ಒಂದು ತಾಯಿ ಮಗು ಯಾವುದು ಮರಣ ಆಗಬಾರ್ದು, ಯಾವುದೇ ರೀತಿ ಮರಣ ಆಗಬಾರ್ದು, ಸೇವ್ ಮಾಡಬೇಕು ಲೈಫ್ ಅಂತ ಬಹಳ ಫೀಲ್ ಆಗುತ್ತೆ. ಯಾವುದಾದ್ರೂ ಏನಾದರೂ ಮಗು ತೀರೋಯ್ತು ಅದು ಬಹಳ ಫೀಲ್ ಆಗುತ್ತೆ. ತಾಯಿಗೆ ತೊಂದರೆ ಆಯಿತು ಅಂದ್ರೂ ತುಂಬ ಬೇಜಾರಾಗುತ್ತೆ. ಒಂದು ಹೆರಿಗೆ ಟೈಮಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನಾವು ಕರೆಕ್ಟಾಗಿ ಸೇವೆ ಟೈಮ್ಲಿ ಅಲ್ಲಿ ಇಂಟರ್ಫಿಯರ್ ಆಗಿ ನಾವು ಏನು ಮಾಡಬೇಕು, ಈ ಟೈಮಲ್ಲಿ ಮಾಡಿಬಿಡಬೇಕು ಅಂತ ಅಂದಾಗ ತಾಯಿ ಮಗು ಎರಡೂ ಉಳಿಸ್ಬೋದು ನಾವು. ಸೊ ಹಾಗಾಗಿ ಅನ್ಯಾಯವಾಗಿ ಒಂದು ಪ್ರಾಣವನ್ನು ಕಳ್ಕೊಳ್ಳೋದು ಸರಿ ಇರಲ್ಲ. ಸೊ ನಾವಿಲ್ಲಿ ಇನ್ಫೆಂಟ್ ಡೆತ್ ಆ್ಯಂಡ್ ಮೆಟರ್ನಲ್ ಡೆತ್ಸ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಇತ್ತು. ಯಾವುದೇ ಡೆತ್ಸ್ ಆಗಬಾರ್ದು ಆದಷ್ಟು ಅಂತ ಹೇಳಿ ಅವ್ರಿಗೆ ನಾನು ಕರೆದಾಗ ಕರೆಕ್ಟ್ ಬಂದುಬಿಡ್ತಾರೆ ಪೇಷಂಟು ಕೂಡ. 10ನೇ ತಾರೀಕು ಬರಮ್ಮ ಅಂದರೆ ಎಸ್, 12ಕ್ಕೆ ಅಂತ ಡೇಟ್ ಬರ್ತು ಕೊಟ್ಬಿಟ್ರೆ 12 ಡೇಟ್ ಬರಬೇಕು ಅಂದರೆ ಕರೆಕ್ಟ್ ಬಂದುಬಿಡ್ತಾರೆ. ಸೊ ಕರೆಕ್ಟ್ ಫಾಲೋ ಅಪ್ ಇದ್ದರೆ ಏನೂ ಆಗಲ್ಲ, ಸೇಫ್ ಡೆಲಿವರಿ ಆಗುತ್ತೆ. ಸೊ ಡೆಲಿವರಿ ಕೂಡ ನಾವೇ ಮಾಡ್ತೀವಿ ಸೇಫಾಗಿ. ಸೊ 9 ಮಂತ್ಸ್ ಫಾಲೋ ಅಪ್ ಏನಿದೆ ಅದು ಚೆನ್ನಾಗಾದರೆ ರಿಸಲ್ಟು ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಮಹಿಳೆಯರು ನನ್ನ ಜೊತೆಗೆ ಅವರು ತುಂಬ ಸಹಕರಿಸಿದ್ದಾರೆ. ಏನಾರು ಒಂದು ಸತಿ ಲೇಟ್ ಆದರೆ ಮೇಡಮ್ 1 ದಿನ ಲೇಟ್ ಆಗಿಬಿಡ್ತು ಅಂತ ಹೇಳೋರು.
ನಾನು ಹೇಳಿದ ಡೇಟಿಗೆ ಬಂದು ತಪಾಸಣೆ ಮಾಡಿಸ್ಕೊಂಡು ಡೆಲಿವರಿ ಕೂಡ ನಮ್ಮ ಹತ್ರನೇ ಮಾಡಿಸ್ಕೊಂಡು ಬಹಳ ಖುಷಿಪಟ್ಟು ಹೋಗಿದ್ದಾರೆ. ಒಂದು ತಾಯಿ ಮನೆಯಿಂದ ಒಂದು ಹೆಣ್ಣು ಹೇಗೆ ಹೋಗ್ತಾರೆ ಹಾಗೆ ತುಂಬ ಖುಷಿಪಟ್ಟು ಹೋಗ್ತಾರೆ. ಬಹಳ ಸಂತೋಷವಾಗುತ್ತೆ ನನಗೆ. ನಾನು ವಿತೌಟ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಜಸ್ಟ್ MBBS ಅಲ್ಲಿ ನಾನು ಎಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನನಗೆ ಬಹಳ ಖುಷಿ ಆಗುತ್ತೆ. ಮೇಡಮ್, ನಿಮ್ಮ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನಗಳಾಗಿರ್ಬೋದು, ಅಭಿನಂದನೆಗಳು ಏನೇನು ಸಿಕ್ಕಿದೆ ಮೇಡಮ್? ಸರ್, ಪ್ರಶಸ್ತಿಗಳು ಬಹಳಷ್ಟು ಸಿಕ್ಕಿದೆ. ನಮ್ಮ ಇಲಾಖೆಯಿಂದ ನನಗೆ ಕೊಟ್ಟಿದ್ದಾರೆ. ವೈದ್ಯ ರತ್ನ ಅಂತ ಹೇಳಿ, ವೈದ್ಯಶ್ರೀ ಅಂತ ಹೇಳಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ನನಗೆ CO ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ, DC ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ವಿವಿಧ ಸಂಘದವರು, ರೋಟರಿಯವರು, ಆಗಿನ DC ಅವರು ಬಂದು ನಿಮಗೆ ನಮ್ಮನ್ನು ಹೊಗಳಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಅದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಹೌದು, ಅವ್ರು ಬಂದು ನೋಡಿ ಪೇಷಂಟ್ಗೆಲ್ಲ ಮಾತಾಡಿ, ಹೊರಗಡೆಯಿಂದನೂ ಪೇಷಂಟ್ ಬರ್ತಿದ್ದಾರೆ, ತುಂಬ ಚೆನ್ನಾಗಿ ನೋಡ್ತಿದ್ದಾರೆ ಡಾಕ್ಟ್ರು. ಮೈ ಬೆಸ್ಟ್ ವಿಶಸ್ ಎಸ್ಪೆಷಲಿ ಟು ಡಾಕ್ಟರ್ ಫಾತಿಮಾ ಅಂತ ಹೇಳಿ ವಿಶ್ ಮಾಡಿಬಿಟ್ಟು ಅವರು ತುಂಬ ವಿಶ್ ಮಾಡಿ ನನಗೆ ಇದು ಮಾಡಿದರು. DC ಅನ್ಗೋಡ್ ಕುಮಾರ್ ಅವರು. CO ಅವರು ಬಂದು ನಮಗೆ ಏನು ಬೇಕು ಕೇಳಿ ನಿಮಗೆ ಅಂತ ಹೇಳಿದ್ರು. ಸರ್, ಒಂದು ರೂಮ್ ಕೊಡಿ ನಮಗೆ, ಇನ್ನೊಂದು ಎಕ್ಸ್ಟ್ರಾ ಜಾಗ ಅಂತಾಗ ತಕ್ಷಣ ಅವರು ರೂಮನ್ನು ಸ್ಯಾಂಕ್ಷನ್ ಮಾಡಿಬಿಟ್ಟು ರೂಮ್ ಮಾಡಿಸ್ಕೊಟ್ರು. ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಮೇಡಮ್, ಈಗ ಗರ್ಭಿಣಿ ಸ್ತ್ರೀಯರಿಗೆ, ಸಮಸ್ತ ನಾಡಿನ ಗರ್ಭಿಣಿ ಸ್ತ್ರೀಯರಿಗೆ ನಿಮಗೆ ಸಲಹೆ ಏನು ಕೊಡ್ತೀರಾ? ಯಾವ ರೀತಿ ಇರಬೇಕು, ಯಾವ ರೀತಿ ಒಂದು ಆರೋಗ್ಯ ಕಾಪಾಡ್ಕೋಬೇಕು? ಗರ್ಭಿಣಿ ಮಹಿಳೆಯರು ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ಡಾಕ್ಟ್ರ್ ಹತ್ರ ಬರಬೇಕು, ಅವ್ರು ಸಲಹೆ ಪಡಿಬೇಕು. ಕೆಲವರು 3 ತಿಂಗಳಾದರೂ ಬರೋದಿಲ್ಲ. ಸೊ ಅರ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅವ್ರು ಬಂದು ತಪಾಸಣೆಗೆ ಒಳಪಡಬೇಕು. ಹಾಗೂ ಅವ್ರಿಗೇನು ಸೂಕ್ತ ಚಿಕಿತ್ಸೆ ನಾವು ಕೊಡ್ತೀವಿ 3 ಮಂತ್ಸ್ ಒಳಗಡೆ ಅದನ್ನು ತೊಗೋಬೇಕು. ಇಂಜೆಕ್ಷನ್ಸ್ ತೊಗೊಳ್ಳೋದಿರುತ್ತೆ, ಅದನ್ನು ತೊಗೋಬೇಕು. ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ. ಇಲ್ಲ ಅಂತಂದರೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ 3 ಮಂತ್ಸ್ ಒಳಗಡೆ. ಇಲ್ಲ ಮಗು ಕರೆಕ್ಟಾಗಿ ನಾವು ಅವರು ಟ್ಯಾಬ್ಲೆಟ್ಸ್ ಪಡೀಲಿಲ್ಲ, ಫೋಲಿಕ್ ಆ್ಯಸಿಡ್ ಅದೆಲ್ಲ ಅಂತಂದರೆ ನ್ಯೂನತೆಗಳು ಮಗುಗೆ ಅಥವಾ ದೋಷಗಳು ಕಂಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನನ್ನ ಅಡ್ವೈಸ್ ಅರ್ಲಿ ಆದಷ್ಟು ಬೇಗ ವೈದ್ಯಾಧಿಕಾರಿಗಳು ಅಥವಾ ಯಾವುದೇ ಡಾಕ್ಟ್ರ್ ಆಗಲಿ ಅವರು ಬಂದು ತೋರಿಸ್ಕೊಂಡು ಚಿಕಿತ್ಸೆನ ಪಡ್ಕೊಂಡು ಚಿಕಿತ್ಸೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಇಲ್ಲ ಅಂದರೆ ಅನ್ನೆಸೆಸರಿ ಅಬಾರ್ಷನ್ಸ್ ಆಗಿಬಿಟ್ಟು ಪ್ರೆಗ್ನೆನ್ಸಿ ಲಾಸ್ ಆಗೋಗ್ಬಿಡುತ್ತೆ. ಲಾಸ್ ಆಗೋಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ತಕ್ಷಣ ಬಂದು ಅವರು ಚಿಕಿತ್ಸೆ ಪಡಿಬೇಕು. ಕರೆಕ್ಟ್ ಚಿಕಿತ್ಸೆ ಪಡ್ಕೊಟ್ರೆ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಕಾಂಪ್ಲಿಕೇಶನ್ಸಿಂದ ನಾವು ಬಚಾವು ಆಗ್ಬೋದು. ಮತ್ತು ಅದರ ರಿಸಲ್ಟು ಚೆನ್ನಾಗಿರುತ್ತೆ. ಔಟ್ಕಮ್ ಆಫ್ ಪ್ರೆಗ್ನೆನ್ಸಿ ಚೆನ್ನಾಗಿರುತ್ತೆ. ಒಂದು ಲೈವ್ ಬೇಬಿ, ಒಳ್ಳೆ ಮಗು ಜನನವಾಗೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಮೇಡಮ್, ನಿಮ್ಮ ಸೇವೆಯನ್ನು ಗುರುತಿಸಿ ಸರ್ಕಾರ ನಿಮ್ಮನ್ನು ಪ್ರಮೋಟ್ ಮಾಡಿದೆ ತಾಲೂಕು ಆರೋಗ್ಯ ಅಧಿಕಾರಿಗಳಂತ. ಇದು ಒಂದು ಜವಾಬ್ದಾರಿ ಸ್ಥಾನ. ನಿಮಗೆ ಎಷ್ಟು ಖುಷಿ ಇದೆ? ಯಾವ ರೀತಿ ಒಂದು ನಿಭಾಯಿಸ್ತಾ ಇದೆ? ಹೌದು, ಇದು ಒಂದು ಜವಾಬ್ದಾರಿಯುತ ಸ್ಥಾನವಾಗಿದೆ. ತಾಲೂಕು ಆರೋಗ್ಯ ಅಧಿಕಾರಿಗಳು ಅಂತ ನಾವು ಇಡೀ ತಾಲೂಕನ್ನು ನಾವು ನೋಡ್ಕೋಬೇಕಾಗತ್ತೆ. ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಆಲೂರು ತಾಲೂಕಿನಲ್ಲಿ ಉತ್ತಮ ಸೇವೆ ಸಿಗಬೇಕು ಅನ್ನೋದು ನಮ್ಮ ಗುರಿ. ಹಾಗೂ ನಾವು ಆದಷ್ಟು ಕಾಯಿಲೆಗಳ ಬರೋದನ್ನು ತಡೆಗಟ್ಟಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು. ಇದಕ್ಕೆ ನಮ್ಮ ಆರೋಗ್ಯ ಇಲಾಖೆ ಒಂದೇ ಇಲ್ಲ, ಇತರ ಎಲ್ಲ ಇಲಾಖೆಗಳ ಸಮನ್ವಯ ನಮಗೆ ಅವರ ಸಹಕಾರ ಅಗತ್ಯವಿದೆ. ಲೈಕ್ ಈಗ ಡೆಂಗ್ಯೂನೇ ಆಗಲಿ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ನಾವು ತಡೆಗಟ್ಟೋದಕ್ಕೆ ನಮಗೆ ಪಂಚಾಯತ್ ಅವರು ಹಾಗೂ ಪಟ್ಟಣ ಪಂಚಾಯತು ಅವರೆಲ್ಲ ನಮ್ಮ ಜೊತೆಗೆ ಸಹಕರಿಸಿ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆಲೂರು ತಾಲೂಕು ಒಂದು ಸ್ವಚ್ಛ ಗ್ರಾಮ, ಸ್ವಚ್ಛತೆಗೋಸ್ಕರ ಒಂದು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಆಲೂರು ತಾಲೂಕು ಸ್ವಚ್ಛವಾದರೆ ಹಾಗೂ ಕಸ ವಿಲೇವಾರಿ ಚೆನ್ನಾಗಾದರೆ ಇಲ್ಲಿ ನಮಗೆ ಡೆಂಗ್ಯೂ, ಚಿಕನ್ ಗುನ್ಯಾ ಬರೋ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ. ನಮ್ಮ ಗುರಿ ಆಗಿರೋದು ಎಲ್ಲ ಗರ್ಭಿಣಿಯರಿಗೂ ಒಳ್ಳೆ ಸೇವೆ ಸಿಗಬೇಕು. ಆಲೂರು ತಾಲೂಕಿನಲ್ಲಿ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಬಂದು ತಕ್ಷಣ ಬೇಗ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ, ಲೇಟ್ ಮಾಡಬೇಡಿ. ಹಾಗೂ ತಾಯಿ ಕಾರ್ಡನ್ನು ಪಡ್ಕೊಳ್ಳಿ, ಒಳ್ಳೆ ಸೇವೆ ಪಡ್ಕೊಳ್ಳಿ. ಆಲೂರು ತಾಲೂಕು ಹಾಸ್ಪಿಟ್ಲಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸ್ವಲ್ಪ ಸ್ಟಾಫ್ ಕಡಿಮೆ ಇದೆ, ಅದು ಫಿಲ್ ಆಗಬೇಕು. ಸೊ ಆದರೂ ಇರೋ ಸೇವೆಯನ್ನು ಪಡ್ಕೋತಾ ಇಲ್ಲ ಜನ. ಇಲ್ಲ ಬೇರೆ ಕಡೆ ಹೊರಡ್ತಾರೆ, ಇಲ್ಲ ಏನಾರ ಪ್ರಾಬ್ಲಮ್ಸ್ ಆಗೋಗುತ್ತೆ. ಅದ್ರ ಬದಲು ನಾನು ಹೇಳೋದು, ಎಲ್ಲರೂ ಬಂದು ಇಲ್ಲಿ ನಮ್ಮೂರಲ್ಲೇ ಪಡ್ಕೊಳ್ಳಿ. ನೀವು ಹಾಸನ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಸೌಕರ್ಯ ತಾಲೂಕು ಹಾಸ್ಪಿಟಲಲ್ಲಿ ಲಭ್ಯವಿದೆ. ಇಲ್ಲೇ ಬಂದು ಎಲ್ಲ ರೀತಿಯ ಸೌಕರ್ಯ ಇರೋದ್ರಿಂದ ನಿಮಗೆ ಫಾಲೋ ಮಾಡೋಕ್ಕೆ ನಮಗೂ ಈಸಿ ಆಗುತ್ತೆ, ಹಾಗೂ ನಿಮಗೂ ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ದಯಮಾಡಿ ನಾನು ಕೇಳ್ಕೊಳ್ಳೋದು, ಎಲ್ಲ ಗರ್ಭಿಣಿಯರಿಗೆ ಫಸ್ಟ್ ಬಂದು ರಿಜಿಸ್ಟರ್ ಮಾಡಿಸಿ, ತಾವಾಗೆ ಮುಂದೆ ಬಂದು ರಿಜಿಸ್ಟರ್ ಮಾಡಿಸಿ ತಾಯಿ ಕಾರ್ಡನ್ನು ಪಡ್ಕೊಂಡು ಇಲ್ಲಿ ಸೇವೆಯನ್ನು ಪಡ್ಕೋಬಹುದು. ಸೊ ನಿಮ್ಮ ಮುಂದಿನ ಗುರಿಗಳೇನಾದ್ರು ಹೇಳ್ಬೋದು? ಒಂದೆರಡು ಗುರಿಗಳು ಹೇಳಿ. ಮುಂದಿನ ಗುರಿ, ನಮ್ಮ ಆರೋಗ್ಯ ಇಲಾಖೆಯಿಂದ ಇಡೀ ತಾಲೂಕಿಗೆ ನಾವು ಎಲ್ಲರೂ ಸೇರಿ
ಎಲ್ಲರೂ ಕೈ ಜೋಡಿಸಿ ಒಂದು ಉತ್ತಮ ತಾಲೂಕಾಗಿ ಮಾಡಿಬಿಟ್ಟು ಹಾಗೂ ಇದರಲ್ಲಿ ನಾವು ಒಳ್ಳೆಯ ಸ್ಥಾನ ಪಡ್ಕೋಬೇಕು ಅಂತ ನಮ್ಮ ಗುರಿ ಮತ್ತು ನಮ್ಮ ಸಾಧನೆ ಮಾಡಬೇಕಾಗಿದೆ. ನಾವು ಆಲೂರು ತಾಲೂಕು ಚೆನ್ನಾಗಾಗಲಿ, ಒಳ್ಳೆಯ ಸ್ಥಾನದಲ್ಲಿರಲಿ. ಆರೋಗ್ಯ ಇಲಾಖೆಯಿಂದ ನಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾನು ಇಲ್ಲೂ ಕೂಡ ಸೇವೆ ಕೊಡೋಕ್ಕೆ ರೆಡಿ ಇದ್ದೇನೆ. ಇಲ್ಲೂ ಕೂಡ ನಾನು 24/7 ಅವೈಲಬಲ್ ಇರ್ತೀನಿ. ಸೊ ನಮ್ಮ ಸಿಬ್ಬಂದಿಯವರು ಕೂಡ ಅವರು ಬಹಳಷ್ಟು ಕೆಲಸ ಮಾಡ್ತಾರೆ. ನಾವು ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು. ಪ್ರಿವೆಂಟಿವ್ ಮೆಡಿಸಿನ್ ನಮ್ಮದು ಆ್ಯಕ್ಚುಲಿ ಪ್ರಿವೆಂಟಿವ್ ಕೇರ್ ಕೊಡಬೇಕಾಗಿದೆ ನಾವು. ಸೊ ಕಾಯಿಲೆಗಳು ಬರ್ದಿರೋ ನೋಡಿಕೊಂಡು ಇದೆಲ್ಲನೂ ರ್ಯಾಟ್ ಫೀವರ್ ಆಗಲಿ ಹಾಗೂ ಚಿಕನ್ ಗುನ್ಯಾ, ಡೆಂಗು ಮತ್ತು ಇತರೆ ಫೀವರ್ ಕೇಸಸ್ ಎಲ್ಲ ಕಡಿಮೆ ಆಗಬೇಕು. ಸೊಳ್ಳೆ ಉತ್ಪತ್ತಿ ಆಗುವಂಥ ತಾಣಗಳನ್ನ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳಿ ಅದನ್ನೆಲ್ಲ ಸ್ವಚ್ಛತೆಗೊಳಿಸಬೇಕು. ನಾವು ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದೀವಿ ತಹಸೀಲ್ದಾರ್ ಅವ್ರ ಜೊತೆ ಮತ್ತು ಇಒ ಅವ್ರ ಜೊತೆ. ಅವರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ಇದೆಲ್ಲ ಮಳೆಗಾಲದಲ್ಲಿ ಬರುವಂಥ ಕಾಯಿಲೆಗಳು ಅಥವಾ ಬೇಸಿಗೆಯಲ್ಲಿ ಬರುವಂಥ ಕಾಯಿಲೆಗಳು ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದು ಎಲ್ಲ ಸಮಯದಲ್ಲೂ ನಾವು ಸೇವೆ ಕೊಡೋಕ್ಕೆ ಸಿದ್ಧರಾಗಿರ್ತೀವಿ. ಸೊ ಒಂದು ಆಲೂರು ತಾಲೂಕಲ್ಲಿ ಆರೋಗ್ಯ ಇಲಾಖೆ ಒಂದು ಉತ್ತಮ ಸೇವೆ ಕೊಡಬೇಕು ಅಂತ ಹೇಳಿ ನಾನು ಅದರಲ್ಲಿ ಬಹಳಷ್ಟು ನಾನು ಏನೇ ಆಗಲಿ ಶ್ರಮ ಪಡೋಕ್ಕೆ ಸಿದ್ಧನಾಗಿದೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಡಾಕ್ಟರ್ ನಿಸಾರ್ ಫಾತಿಮಾರವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ವಾಹಿನಿ ಮುಖಾಂತರ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಜಯಲಕ್ಷ್ಮಿ ಅಂತ, ದೊಡ್ಡ ಕಣಗಾಲ ಹತ್ರ ರಾಜನಹಳ್ಳಿ ನಂದು, ಹಾಸನ ತಾಲೂಕು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ನಾನು ಮದುವೆ ಆಗಿ 12 ವರ್ಷ ಆಗಿತ್ತು. ನನಗೆ ಮಕ್ಕಳಿರಲಿಲ್ಲ. ಪಾಳ್ಯದಲ್ಲಿ ಮೇಡಮ್ ಇದ್ದಾರೆ ಅಂತ ನಂಗೆ ಹಾಸನದವ್ರು ಯಾರೋ ಒಬ್ರು ಹೇಳಿದ್ರು. ಅವ್ರಿಗೂ ಇರಲಿಲ್ವಂತೆ, ಅವ್ರಿಗೆ ಆಗಿತ್ತಂತ ಇಲ್ಲಿಗೆ ಬಂದಮೇಲೆ. ಆದ್ದರಿಂದ ನನ್ನನ್ನು ಕಳಿಸಿದ್ರು, ಹೋಗಿ ಎಲ್ಲಿ ಖಂಡಿತ ಆಗುತ್ತೆ ಅಂತ. ನಾನು ತುಂಬ ಖರ್ಚು ಮಾಡಿದ್ದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೆ. ಮೇಡಮ್ ಹತ್ರ ಬಂದಮೇಲೆ ಮೇಡಮ್ ಕೊಡೋ ಮೆಡಿಸನ್ನಿಗೆ 6 ತಿಂಗಳು 7 ತಿಂಗಳು ಬಿದ್ದ ಮೇಲೆ ನಾನು ಕನ್ಸೀವ್ ಆಯಿತು. ನಾನು ಅಲ್ಲಿಂದ ಮತ್ತೆ ನಾನು ಒಂದು 4-5 ಜನ ಕಳಿಸ್ದೆ ಮಕ್ಕಳಿಲ್ದವರಿಗೆಲ್ಲ. ಆ ಮೇಡಮ್ ಕೈಗುಣದಿಂದ ಅವರಿಗೂ ಸಹ ಮಕ್ಕಳಾಗಿದೆ. ಆ ಮೇಡಮ್ ಕೈಗುಣ ತುಂಬ ಚೆನ್ನಾಗಿದೆ. ಇವಾಗ ಆಲೂರಲ್ಲಿ ಅಧಿಕಾರಿಗಳಾಗಿದ್ದಾರೆ. ಆ ಮೇಡಮ್ ಹತ್ರ ಮಕ್ಕಳಿಲ್ದವರೆಲ್ಲ ತೋರಿಸಿ ಆ ಮೇಡಮ್ ಕೈಗುಣ ಚೆನ್ನಾಗಿದೆ. ಇಲ್ಲದೇ ಇದ್ದವರಿಗೆಲ್ಲ ಆ ಮೇಡಮ್ ಕೈಗುಣದಿಂದ ಮಕ್ಕಳಾಗೋ ಸಾಧ್ಯತೆ ತುಂಬ ಇದೆ. ನಾನು ಇವಾಗಲೂ ನನ್ನ ತಂಗಿ ಕರ್ಕೊಂಡ್ಬಂದಿದ್ದೀನಿ. ಆ ಮೇಡಮ್ ಎಲ್ಲಿದ್ದಾರೆ ಅಂತ ಅಂದರು, ಅದಕ್ಕೆ ಅಲ್ಲಿಂದ ಕರ್ಕೊಂಡ್ಬಂದಿದ್ದೀನಿ ನನ್ನ ತಂಗಿನ. ನಾನು ಡಾಕ್ಟರ್ ಪ್ರಿಯಾಂಕಾ HK ಅಂತ. ನಾನು ಇವಾಗ ಸದ್ಯಕ್ಕೆ ಪ್ರೆಸೆಂಟು ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಮುಂಚೆ ಹೊಳೆನರಸೀಪುರ ತಾಲೂಕು ತಾತನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿದ್ದ ಎಕ್ಸ್ಪೀರಿಯನ್ಸ್. ಇಲ್ಲಿ ಮೇಡಮ್ ಡಾಕ್ಟರ್ ನಿಸಾರ್ ಫಾತಿಮಾ ಅಂತ ಮುಂಚೆ ಆಡಳಿತ ವೈದ್ಯಾಧಿಕಾರಿಯಾಗಿದ್ದರು. ಅವರು ಇಲ್ಲಿಂದ ತಾಲೂಕು ಹೆಲ್ತ್ ಆಫೀಸರ್ ಆಗಿ ಪ್ರಮೋಷನ್ ಆದಮೇಲೆ ನನ್ನನ್ನು ಇಲ್ಲಿಗೆ ಹಾಕ್ಕೊಟ್ಟಿದ್ದಾರೆ. ನಾನು ಇಲ್ಲಿಗೆ ಬಂದು 3 ತಿಂಗಳಾಗಿದೆ. ಡೆಲಿವರಿ ಕೇಸಸ್ ಬಂದರೆ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಡೆಲಿವರಿ ಎಲ್ಲ ಸಾಮಾನ್ಯವಾಗಿ ಆಗ್ತಿದೆ. ಮುಂಚೆ ಮೇಡಮ್ ಇದ್ದಾಗ ತುಂಬ ಜಾಸ್ತಿ ಆಗ್ತಿತ್ತು. ತಿಂಗಳಿಗೆ ಒಂದು 25ರಿಂದ 30 ಆಗ್ತಿತ್ತು. ಬಟ್ ಇವಾಗ ಕಡಿಮೆ ಆಗಿದೆ ಮೇಡಮ್ ಅಲ್ಲಿ ಟ್ರಾನ್ಸ್ಫರ್ ಆಗೋದ್ಮೇಲೆ. ಇವಾಗ ಸದ್ಯಕ್ಕೆ ಒಂದು 5ರಿಂದ 6 ಡೆಲಿವರಿ ಕ್ರಿಟಿಕಲ್ ಕೇಸಸ್ ಬಂದಾಗೆಲ್ಲ ನೀವು ತಾಲೂಕುದಾಗ ಜಿಲ್ಲಾಡಳಿತಕ್ಕೆ ಕ್ರಿಟಿಕಲ್ ಕೇಸಸ್ ಬಂದರೆ ಇಲ್ಲಿ ಮ್ಯಾನೇಜ್ ಮಾಡೋಕೆ ಆಗುವಷ್ಟು ಇಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆದಷ್ಟು ನಾವು ಆಲೂರು ತಾಲೂಕು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ರೆಫರ್ ಮಾಡ್ತಿದ್ದೀವಿ. ನಮಸ್ಕಾರ, ನನ್ನ ಹೆಸರು ವಾಣಿ. ನಾನು ಪಾಳ್ಯ ಹಾಸ್ಪಿಟ್ಲಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರಾಗಿ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಡಾಕ್ಟರ್ ನಿಸಾರ್ ಫಾತಿಮಾ ಅವರ ಹತ್ರ ಕೆಲಸಕ್ಕೆ ಬಂದಮೇಲೆ ನಾನು ತುಂಬ ವಿಷಯಗಳನ್ನ ಅಂದರೆ ಕೆಲಸದ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಇಲ್ಲಿ ನನಗೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನನ್ನ ಹೆಸರು ಲೋಕೇಶ್ ಅಂತ. ನಾನು ಗ್ರೂಪ್ ಡಿ ಆಗಿ ವರ್ಕ್ ಮಾಡ್ತೀನಿ ಇಲ್ಲಿ. ನಾನು ಸ್ವಲ್ಪ 5 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ. ಮೇಡಮ್ ಹತ್ರ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಕೆಲಸ ಎಲ್ಲ ಕಲ್ತಿದ್ದೀನಿ. ತುಂಬ ಕೆಲಸಗಳು ಕಲ್ತಿದ್ದೀನಿ. ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ತುಂಬ ಪೇಷೆಂಟ್ಗಳು ಬರ್ತಾರೆ. ತುಂಬ ಡೆಲಿವರಿಗಳೆಲ್ಲನೂ ಒಳ್ಳೆ ರೀತಿಯಲ್ಲಿ ಅತ್ಯಂತ ಕ್ರಿಟಿಕಲ್ ಕೇಸ್ ಎಲ್ಲ ಮಾಡಿದ್ದಾರೆ. ತುಂಬ ಕಷ್ಟ ಆದರೂ ಮಧ್ಯರಾತ್ರಿ ಕೇಸ್ಗಳು ಬಂದು ಡೆಲಿವರಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಮತ್ತು ಆಸ್ಪತ್ರೆ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಜನ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ.